ನಿಮಗೆ ವೆಯ್ಟ್ ಲಾಸ್ ಮಾಡೋ ಆಸೆ ಇದೆ, ನಿಮಗೆ ಫಿಟ್ ಆಗೋ ಆಸೆ ಇದೆ, ಆದರೆ ಅದನ್ನು ಹೆಂಗೆ ಮಾಡಬೇಕು, ಯಾವ ವರ್ಕೌಟ್ ಮಾಡಬೇಕು, ಯಾವಾಗ ವರ್ಕೌಟ್ ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ರೈಸ್ ತಿನ್ಬೋದಾ ತಿನ್ನಬಾರ್ದಾ, ರೈಸನ್ನು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇಷ್ಟೆಲ್ಲ ಡೌಟ್ಸು ನಿಮಗೆ ಇರಬಹುದು. ನಿಮ್ಮ ಸಿಚುವೇಶನನ್ನು ನಾನು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಯಾಕಂದ್ರೆ ಫ್ಯೂ ಇಯರ್ಸ್ ಮುಂಚೆ ನನಗೂ ಕೂಡ ಇವೆಲ್ಲ ಡೌಟ್ಸ್ ಇದ್ದು, ಏನು ಮಾಡಬೇಕಂತ ಗೊತ್ತಿರಲಿಲ್ಲ, ಯಾವಾಗ ಏನು ವರ್ಕೌಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಸರಿ ಮಾಡಕತ್ತೇನೋ ಇಲ್ಲೋ ವರ್ಕೌಟ್ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಆದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ನಾಗ ನಾನು ಮೋರ್ ದೆನ್ 1000 ಪೀಪಲಿಗೆ ಅವರು ಟ್ರಾನ್ಸ್ಫಾರ್ಮೇಷನ್ನಾಗ ಹೆಲ್ಪ್ ಮಾಡೀನಿ. ಸೊ ಈ ಸೀರೀಸ್ ಒಳಗೆ ನಾನು ನಿಮಗೆ ಬರೀ ತೇರಿ ಹೇಳ್ಕೊಂತ ಕೂಡಂಗಿಲ್ಲ, ನಾನು ವರ್ಕೌಟ್ ಮಾಡ್ಕೊತ ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವತ್ತು ನೀವು ನನ್ನ ಜೊತೆಗೆ ವರ್ಕೌಟ್ ಮಾಡುವಂತ್ರಿ, ಬರ್ರಿ. ಇವತ್ತು ನಾನು ಅಪ್ಪರ್ ಬಾಡಿ ವರ್ಕೌಟ್ ಮಾಡಕತ್ತೀನಿ. ವರ್ಕೌಟ್ನಾಗ ಭಾಳಷ್ಟು ಸ್ಪ್ಲಿಟ್ಸ್ ಇರ್ತಾವೆ. ವರ್ಕೌಟ್ ಸ್ಪ್ಲಿಟ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳ್ರಿ. ಯಾವ ಮಸಲ್ಸ್ ಅನ್ನ ನೀವು ಒಂದು ಸೀಕ್ವೆನ್ಸ್ ಒಳಗೆ ಟ್ರೈನ್ ಮಾಡ್ತೀರಿ ಅಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಪುಷ್ ಪುಲ್ ಲೆಗ್ಸ್ ಅಂದ್ರೆ ಪುಷ್ ಮಾಡಕ್ಕೆ ಯೂಸ್ ಆಗುವಂಥ ಮಸಲ್ಸನ್ನು ಒಂದಿನ ಟ್ರೈನ್ ಮಾಡೋದು, ಪುಲ್ ಮಾಡಕ್ಕೆ ಯೂಸ್ ಆಗುವಂಥ ಮಸಲ್ಸನ್ನು ಇನ್ನೊಂದಿನ ಟ್ರೈನ್ ಮಾಡೋದು, ಲೆಗ್ಸನ್ನು ಒಂದಿನ ಟ್ರೈನ್ ಮಾಡೋದು, ಇದಕ್ಕೆ ಪುಷ್ ಪುಲ್ ಲೆಗ್ ಸ್ಪ್ಲಿಟ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಬರ್ತೈತಿ 2 ಮಸಲ್ಸ್ ಗ್ರೂಪ್ ಅಂತ ಹೇಳಿ. ಅದ್ರಾಗ ಯೂಶ್ವಲಿ ನೀವೇನು ನೋಡ್ತೀರಿ ಅಂದ್ರೆ ಚೆಸ್ಟು ಟ್ರೈಸೆಪ್ಸು, ಬ್ಯಾಕ್ ಬೈಸೆಪ್ಸು, ಶೋಲ್ಡರ್ ಲೆಗ್ಸು ಈ ಥರ ಟ್ರೈನ್ ಮಾಡ್ತಿರ್ತಾರೆ. ಇನ್ನೊಂದು ಸ್ಪ್ಲಿಟ್ ಯಾವುದು ಅಂತಂದ್ರೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಟ್ರೈನ್ ಮಾಡೋದು. ಒಂದಿನ ಅಪ್ಪರ್ ಬಾಡಿ ಟ್ರೈನ್ ಮಾಡೋದು, ಇನ್ನೊಂದು ದಿನ ಲೋವರ್ ಬಾಡಿ ಟ್ರೈನ್ ಮಾಡೋದು. ಯಾರ ಕಡೆ ಟೈಮ್ ಕಡಿಮೆ ಇರ್ತೈತಲ್ಲ ಅವ್ರು ಯೂಶ್ವಲಿ ಫುಲ್ ಬಾಡಿ ಟ್ರೈನ್ ಮಾಡ್ತಾರೆ. ಲೈಕ್ ಇವತ್ತು ಫುಲ್ ಬಾಡಿ ಮಾಡಿದೆ, ನಾಳೆ ರೆಸ್ಟ್ ತಗೊಂಡೆ, ಮತ್ತೆ ಫುಲ್ ಬಾಡಿ ಮಾಡಿದೆ, ಈ ಥರ ಮಾಡೋರು ಇರ್ತಾರೆ. ಬಟ್ ನೀವು ಟ್ರೆಡಿಷನಲ್ ಬಾಡಿ ಬಿಲ್ಡಿಂಗ್ ಸ್ಪ್ಲಿಟ್ ನೋಡಿದ್ರಿ, ಬ್ರೋ ಸ್ಪ್ಲಿಟ್ ಅಂತಾರಲ್ಲ, ಅದನ್ನ ನೋಡಿದ್ರಿ ಅಂದ್ರೆ ಯೂಶ್ವಲಿ ಅವರು ಸಿಂಗಲ್ ಮಸಲ್ ಟ್ರೈನ್ ಮಾಡ್ತಿರ್ತಾರೆ. ಒಂದು ದಿನ ಚೆಸ್ಟ್ ಪೂರ ಮಾಡಿದೆ, ಇನ್ನೊಂದು ದಿನ ಬ್ಯಾಕ್ ಪೂರ ಮಾಡಿದೆ, ಮತ್ತೊಂದು ದಿನ ಪೂರ ಲೆಗ್ಸ್ ಮಾಡಿದೆ, ಈ ಥರ ಏನು ಟ್ರೈನ್ ಮಾಡ್ತಾರಲ್ಲ ಅದಕ್ಕೆ ಬ್ರೋ ಸ್ಪ್ಲಿಟ್ ಅಂತಾರೆ, ಇಲ್ಲಾಂದ್ರೆ ಸಿಂಗಲ್ ಮಸಲ್ ಸ್ಪ್ಲಿಟ್ ಅಂತ ಹೇಳ್ತಾರೆ. ರಿಸರ್ಚ್ ಪ್ರಕಾರ ಸಿಂಗಲ್ ಮಸಲ್ಸ್ ಟ್ರೈನ್ ಮಾಡೋದಕ್ಕಿಂತ ಒಂದು ಮಸಲ್ ವೀಕ್ನ್ಯಾಗ ನೀವು ಮಿನಿಮಮ್ 2 ಟೈಮ್ಸ್ ಆದರೂ ಟ್ರೈನ್ ಮಾಡ್ತಿರಲ್ಲ, ಅಂತ ಸ್ಪ್ಲಿಟ್ ಅನ್ನ ಬೆಟರ್ ಅಂತ ಹೇಳ್ತಾರೆ. ಸೊ 2 ಮಸಲ್ಸ್ ಡೇ ಇರ್ಬೋದು, ಇಲ್ಲ ಪುಷ್ ಪುಲ್ ಲೆಗ್ಸ್ ಇರ್ಬೋದು, ಅಪ್ಪರ್ ಲೋವರ್ ಇರ್ಬೋದು, ಫುಲ್ ಬಾಡಿ ಇರ್ಬೋದು, ಇವು ಕಂಪೇರಿಟಿವ್ಲಿ ಸಿಂಗಲ್ ಬಾಡಿ ಮಸಲ್ಸನ್ನ ಟ್ರೈನ್ ಮಾಡೋದಕ್ಕಿಂತ ಬೆಟರ್. ಯಾಕಪ್ಪ ಬೆಟರು ಅಂತಂದ್ರೆ ನೀವು ಇಂಥ ಸ್ಪ್ಲಿಟ್ ಇಂತ್ರ ಒಂದು ಮಸಲನ್ನು ವೀಕ್ನಾಗ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಟ್ರೈನ್ ಮಾಡಬಹುದು. ಸೊ ವರ್ಕೌಟ್ ಸ್ಪ್ಲಿಟ್ ಹೆಂಗೆ ಸೆಲೆಕ್ಟ್ ಮಾಡೋದು ಅನ್ನೋದು ಪರ್ಸ್ನಲ್ ಪ್ರಿಫರೆನ್ಸ್. ನಿಮ್ಗೆ ಯಾವ ಥರ ಸೆಟ್ ಆಗ್ತೈತಿ ರೂಟೀನಿಗೆ ನೋಡಿಕೊಂಡು ಮಾಡಬೇಕಾಕೈತಿ. ಒಬ್ಬರಿಗೆ 2 ಮಸಲ್ಸ್ ಡೇ ಮಾಡೋಕೆ ಇಷ್ಟ ಇರ್ತೈತಿ, ಒಬ್ಬೊಬ್ಬರಿಗೆ ಪುಷ್ ಪುಲ್ ಲೆಗ್ಸ್ ಮಾಡೋಕೆ ಇಷ್ಟ ಇರ್ತೈತಿ, ಒಬ್ಬರು ಆಫೀಸ್ ಹೋಗ್ತಿರ್ತಾರೆ, ಅವ್ರ ಕಡೆ ಭಾಳ ಟೈಮ್ ಇರಂಗಿಲ್ಲ, ಸೊ ವೀಕ್ನೇ ಬರೀ 3 ಟೈಮ್ಸ್ ಮಾಡೋ ಹಂಗೆ ಇರ್ತೈತಲ್ಲ, ಅವರಿಗೆ ಫುಲ್ ಬಾಡಿ ಸ್ಪ್ಲಿಟ್ಟು ಸೆಟ್ ಆಗ್ತೈತಿ. ಸೊ ನಿಮ್ಮ ರೂಟೀನಿಗೆ ತಕ್ಕಂಗೆ ಯಾವುದು ಸೆಟ್ ಆಗ್ತೈತಿ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗ್ತೈತಿ. ನಾನೇನು ಸದ್ಯಕ್ಕೆ ಮಾಡತ್ತೀನಲ್ಲ ಅದು ಅಪ್ಪರ್ ಬಾಡಿ ಲೋವರ್ ಬಾಡಿ ಸ್ಪ್ಲಿಟ್ಟು. ಇದನ್ನು ನಾನೀಗ ಟ್ರೈ ಮಾಡ್ತಿರೋದು, ನನಗಿದು ಸೆಟ್ ಆಗ್ತೈತಿ ಇಲ್ಲ ನೋಡಿಕೊಂಡು, ಆಗಲಿಲ್ಲ ಅಂದ್ರೆ ನಮ್ಮ ಚೇಂಜ್ ಮಾಡ್ಕೋತೀನಿ. ಈ ಥರ ನಿಮಗೇನು ಸೆಟ್ ಆಕೈತಿ ಏನಾಗಲ್ಲ ಇದರೆಲ್ಲ ಸ್ವಲ್ಪ ವಿಚಾರ ಮಾಡಿ ಅವಾಗ ನೀವು ನಿಮಗೆ ತಕ್ಕಂಗೆ ವರ್ಕೌಟ್ ಪ್ಲ್ಯಾನನ್ನು ರೆಡಿ ಮಾಡ್ಕೋಬೇಕು. ಯಾರೋ ಒಬ್ಬ ಯೂಟ್ಯೂಬರ್ ಮಾಡಾಕತ್ತಾನ, ಯಾರೋ ಒಬ್ಬರು ಇನ್ಸ್ಟಾಗ್ರಾಮರ್ ಮಾಡಾಕತ್ತಾರ, ಇದೇ ಬೆಸ್ಟ್ ಸ್ಪ್ಲಿಟ್ ಅಂತ ಹೇಳಾಕತ್ತಾರ, ಅದನ್ನೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂದರೆ ಅವರಿಗೆ ಬೆಸ್ಟ್ ಅನ್ಸೋ ವರ್ಕೌಟು, ಅವರಿಗೆ ಬೆಸ್ಟ್ ಅನ್ಸೋ ಡಯಟು ನಿಮಗೆ ಬೆಸ್ಟ್ ಆಗೋದಿಲ್ಲ. ಸೊ ನಿಮ್ಮ ಫಿಟ್ನೆಸ್ ಲೆವೆಲಿಗೆ ಸದ್ಯಕ್ಕೆ ಏನೈತಿ, ನೀವು ಎಷ್ಟು ಲಿಫ್ಟ್ ಮಾಡ್ಬೋದು, ನಿಮ್ಮದು ಕೆಪಾಸಿಟಿ ಏನೈತಿ ಅಂತ ನೋಡಿಕೊಂಡು ಅವಾಗ ಎಕ್ಸಸೈಸ್ ರೂಟೀನನ್ನು ಪ್ಲ್ಯಾನ್ ಮಾಡಬೇಕಾಗ್ತೈತಿ. ಆದರೆ ನಿಮ್ಗೆ ಸದ್ಯಕ್ಕೆ ಏನೇನು ಮಾಡಬೇಕಂತ ಗೊತ್ತಿಲ್ಲ ಅಂತಂದ್ರೆ ನಾ ಏನು ವರ್ಕೌಟ್ಸ್ ಮಾಡ್ತೀನಲ್ಲ ಅವನ್ನೇ ಸೇಮ್ ಕಾಪಿ ಮಾಡಿದ್ರು ಚಿಂತೆ ಇಲ್ಲ. ಜಸ್ಟ್ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಲಿಫ್ಟಿಂಗ್ ಅ ಬಿಟ್ ಲೈಟ್ ವೇಟ್ಸ್, ಆಯಿತಾ. ಲೈಟ್ ವೇಟ್ಸೇ ಮಾಡಿರಿ. ಆಮೇಲೆ ನಿಮ್ಗೆ ಹೆಂಗೆ ಸ್ಟ್ರೆಂತ್ ಬಿಲ್ಡ್ ಆಗ್ತೈತಲ್ಲ ಅವಾಗ ನೀವು ಹೆವಿ ವೇಟ್ಸ್ ಲಿಫ್ಟ್ ಮಾಡ್ಬೋದು. ಯಾರನ್ನೋ ಇಂಪ್ರೆಸ್ ಮಾಡೋಕ್ಕಾಗಲಿ ಇಲ್ಲ ನನಗೆ ಜಲ್ದಿ ಬಾಡಿ ಬಿಲ್ಡ್ ಆಗಬೇಕಂತ ಆಗಲಿ ನೀವೇನಾದರೂ ಭಾಳ ಅತ್ತಿಪರಿ ವೇಟ್ಸ್ ಲಿಫ್ಟ್ ಮಾಡೋಕೆ ಹೊಂಟ್ರಿ ಅಂತಂದರೆ ಜಿಮ್ನಾಗ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಇರ್ತೈತಿ. ಸೊ ಫಸ್ಟಿಗೆ ಪ್ರಾಪರಾಗಿ ವಾರ್ಮಪ್ ಮಾಡಿಕೊಂಡು ಅದು ಆಗಿಂದ ನೀವು ಏನು ನಿಮ್ಮದು ಕೆಪಾಸಿಟಿ ಇರುತ್ತಲ್ಲ ಅದ್ರ ತಕ್ಕಂಥ ವೇಟ್ಸ್ ತೊಗೊಂಡು ಅವಾಗ ಅದನ್ನು ಪರ್ಫಾರ್ಮ್ ಮಾಡಿರಿ. ಇವತ್ತಿನ ವರ್ಕೌಟ್ ಒಳಗೆ ನಾ ಟ್ರೈನ್ ಮಾಡ್ತಿರೋದು ಚೆಸ್ಟು, ಬ್ಯಾಕು, ಶೋಲ್ಡರು, ಆರ್ಮ್ಸ್. ನಾ ಚೆಸ್ಟಿಗೆ 2 ವೇರಿಯೇಷನ್ ಮಾಡಾಕತ್ತೀನಿ, ಬ್ಯಾಕಿಗೆ ಒಂದು 2 ವೇರಿಯೇಷನ್ನು, ಶೋಲ್ಡ್ರಿಗೆ 1 ವೇರಿಯೇಷನ್, ಆಮೇಲೆ ಆರ್ಮ್ಸಿಗೂ 2 ವೇರಿಯೇಷನ್ ಮಾಡಾಕತ್ತೀನಿ. ಈಗೇನು ನೋಡಾಕತ್ತೀರಲ್ಲ ಇದು ಬಾರ್ಬೆಲ್ ಬೆಂಚ್ ಪ್ರೆಸ್. ಇದನ್ನು ನೀವು ಬಾರ್ಬಲಿಂತ್ರಾದರೂ ಮಾಡ್ಬೋದು, ನಿಮ್ಮ ಜಿಮ್ದಾಗ ಮಷೀನ್ ಇತ್ತಂದ್ರೆ ಮಷೀನ್ ಬೇಕಾದರೂ ಯೂಸ್ ಮಾಡಿರಿ, ಇಲ್ಲ ಡಂಬಲ್ಸ್ ಇಂತ್ರಾದರೂ ಯೂಸ್ ಮಾಡಿರಿ. ನಾನು ಸದ್ಯಕ್ಕೆ ಬಾರ್ಬಲ್ ಯಾಕೆ ಯೂಸ್ ಮಾಡಾಕತ್ತೀನಂದ್ರೆ ಭಾಳ ವೀಕ್ಸ್ ಇಂತ್ರ ನಾನು ಬಾರ್ಬಲ್ ಇಂತ್ರ ಟ್ರೈನ್ ಮಾಡಿರಲಿಲ್ಲ, ಬರೀ ಡಂಬಲ್ಸ್ ಯೂಸ್ ಮಾಡತ್ತಿದ್ದೆ ಇಲ್ಲಾಂದ್ರೆ ಮಷೀನ್ಸ್ ಯೂಸ್ ಮಾಡತ್ತಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾನು ಬಾರ್ಬಲ್ನಾಗ ಈಗ ಬೆಂಚ್ ಪ್ರೆಸ್ ಮಾಡತ್ತೀನಿ. ಸೊ ಇದ್ರದ್ದು ನಾನು ಮಾಡ್ತಿರೋದು 8 ರೆಪಿಟೇಷನ್ಸ್ ಟಾರ್ಗೆಟ್ ಇಟ್ಕೊಂಡು 3 ಸೆಟ್ಸ್.
ಸೊ 30 ಕೆ ಜಿ ಅರೌಂಡ್ 60 ಕೆ ಜಿ ಪ್ಲಸ್ ಬಾರ್ಬೆಲ್ದು ಒಂದು 20 ಕೆ ಜಿ ಇಷ್ಟು ಹಾಕ್ಕೊಂಡು ನಾನು ಬೆಂಚ್ ಪ್ರೆಸ್ ಮಾಡಿದೆ. ಇನ್ನೊಂದು ಮೇನ್ ಥಿಂಗ್ ಏನಂತಂದ್ರೆ, ಒಂದು ಸೆಟ್ ನೀವು ವರ್ಕೌಟ್ ಮಾಡಿದ ಮೇಲೆ ಪ್ರಾಪರ್ ಆಗಿ ರೆಸ್ಟ್ ತಗೋಬೇಕು. ರೆಸ್ಟ್ ತಗೋಲಾರ್ದಂಗೆ ನೀವು ಅರ್ಜೆಂಟಾಗಿ ಮತ್ತೆ ಬೇರೆ ಸೆಟ್ ಹೊಡ್ಯಾಕೆ ಹೊಂಟ್ರಿ ಅಂತಂದ್ರೆ ಅವಾಗ ನೀವು ಪ್ರಾಪರ್ ರಿಕವರ್ ಆಗಿರಂಗಿಲ್ಲಲ್ಲ. ಅದ್ರ ಸಂಬಂಧ ಆ ಸೆಟ್ಟು ನಿಮ್ಮದು ಅಷ್ಟು ಆಪ್ಟಿಮಮ್ ಆಗಿ ಹೋಗಂಗಿಲ್ಲ. ಸೊ ಪ್ರಾಪರ್ ಆಗಿ ರೆಸ್ಟ್ ತಗೋರಿ. ರಿಕವರ್ ಆದ್ರಿ ಅಂದ ಕೂಡಲೇ ನೆಕ್ಸ್ಟ್ ಸೆಟ್ಟು ನೀವು ಪರ್ಫಾರ್ಮ್ ಮಾಡಬೇಕು. ನಾನು ಜಾಸ್ತಿ ವೇಟ್ಸ್ ಹೊಡೆದೆ, ಆದರೆ ನನ್ನ ಫ್ರೆಂಡಿಗೆ ಅಷ್ಟು ವೇಟ್ ಹೊಡ್ಯಾಕೆ ಆಗಲ್ಲ ಅಂದಿದ್ದಕ್ಕೆ ಮುಚ್ಕೊಂಡು ನಾವು ವೇಟ್ಸನ್ನು ಕಡಿಮೆ ಮಾಡಿದ್ವಿ. ಈಗೋ ಇಟ್ಕೊಂಡು ಹೊಡಿತೀನಿ ಅಂತ ಕೂಡಲಿಲ್ಲ. ಈಗೋ ಲಿಫ್ಟಿಂಗ್ ಮಾಡೋದ್ರಿಂದ ಇಂಜುರಿ ಆಗೋ ಚಾನ್ಸಸ್ಸೇ ಜಾಸ್ತಿ ಇರ್ತಾವೆ. ಸೊ ವೇಟ್ಸ್ ಕಮ್ಮಿ ಹೊಡೆದ್ರೂ ಚಿಂತೆ ಇಲ್ಲ, ಸರಿಯಾಗಿ ಹೊಡೀರಿ. ಒಮ್ಮೆ ಏನಾದರೂ ನಿಮ್ಗೆ ಮೇಜರ್ ಇಂಜುರಿ ಜಿಮ್ ಒಳಗೆ ಆತಂದ್ರೆ ವಾಪಸ್ ನೀವು ಜಿಮ್ ಕಡೆ ನೋಡಂಗೂ ಇಲ್ಲ. ಸೊ ಅದಕ್ಕೆ ನಿಮ್ಮ ಕೆಪಾಸಿಟಿ ಎಷ್ಟೈತಿ ಅದರ ತಕ್ಕಷ್ಟು ವೇಟ್ ಹಾಕೊಂಡು ನೀವು ಹೊಡಿಬೇಕು. ಬಾರ್ಬಲ್ ಬೆಂಚ್ ಪ್ರೆಸ್ ಆಗಿಂದ ನಾನು ನೆಕ್ಸ್ಟ್ ಮಾಡಿದ್ದು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್. ಇದನ್ನು ನೀವು ಡಂಬಲ್ಸ್ ಇಂತ್ರ ಆದರೂ ಮಾಡ್ಬೋದು, ಸ್ಮಿತ್ ಮಷೀನ್ ಇಂತ್ರ ಆದರೂ ಮಾಡ್ಬೋದು, ಇಲ್ಲಾಂದ್ರೆ ನಾರ್ಮಲ್ ನಾ ಏನು ಈ ಮಷೀನ್ ಯೂಸ್ ಮಾಡತ್ತೇನಲ್ಲ ಇಂಥ ಮಷೀನ್ ನಿಮ್ಮ ಕಡೆ ಅವೈಲೇಬಲ್ ಇತ್ತಂದರೆ ಇದ್ರನ್ನಾಗೂ ಮಾಡ್ಬೋದು. ನಾನು ಟಾರ್ಗೆಟ್ ಮಾಡ್ತಿರೋದು ಇದ್ರಾಗ 10 to 12 ರೆಪಿಟೇಷನ್. ಆದಷ್ಟು ಚಾಲೆಂಜಿಂಗ್ ವೇಟ್ಸ್ ಹಾಕ್ಕೊಂಡು ಪ್ರಾಪರ್ ರೆಪ್ಸ್ ಮೇಲೆ ಫೋಕಸ್ ಮಾಡಾಕತ್ತೀನಿ. ಹೆಂಗೆ ಸ್ಟ್ರೆಚ್ ಆಗತೈತಿ ಚೆಸ್ಟ್ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡತ್ತೀನಿ. ಈ ಥರ ನೀವು ಎಕ್ಸಸೈಸ್ ಪ್ರಾಪರ್ಲಿ ಮಾಡಬೇಕು. ಬಿರ್ರಿ ವೇಟ್ ಎಬ್ಸೋದು, ಅನ್ಕಂಟ್ರೋಲ್ಡ್ ವೇಟ್ ಎಬ್ಸೋದೆಲ್ಲ ಮಾಡಬಾರ್ದು. ಕಂಟ್ರೋಲ್ಡ್ ವೇದಾಗ ವೇಟ್ ಎಬ್ಸಿದ್ರಷ್ಟೇ ನಿಮಗೆ ಆ ಮಸಲ್ ಮ್ಯಾಗೆ ಕರೆಕ್ಟ್ಲಿ ಎಫೆಕ್ಟಿವ್ ಆಗಿ ವೇಟ್ ಬೀಳೋದು ಫೀಲ್ ಆಗೋದು. ಸುಮ್ಮನೆ ವೇಟ್ ಹೊಡ್ಯಾಕತ್ತೀನಿ ಅಂತ ಹೇಳಿ ಹೆಂಗೆ ಬೇಕಾದಂಗೆ ವೇಟ್ ಎಬ್ಸಿದ್ರಿ ಅಂತಂದರೆ ಏನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಂಜುರಿ ಆಗೋ ಚಾನ್ಸಸ್ ನಿಮಗೆ ಭಾಳ ಇರ್ತೈತಿ. ಸೊ ವೇಟ್ಸನ್ನು ಅಷ್ಟು ಲೈಟ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಜಿಮ್ಮಲ್ಲಿ ಇಂಜುರಿ ಆಗೋ ಚಾನ್ಸಸ್ ನಿಮಗೆ ಭಾಳ ಇರ್ತಾವೆ. ಸೊ ಜಿಮ್ ಒಳಗಿದ್ದಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಭಾಳ ಇಂಪಾರ್ಟೆಂಟ್. ಯಾವ ಎಕ್ಸಸೈಸ್ ಮಾಡಾಕತ್ತೀರಿ, ಏನು ಮಾಡಾಕತ್ತೀರಿ, ಹೆಂಗೆ ಮಾಡತ್ತೀರಿ ಅನ್ನೋದೆಲ್ಲ ಸ್ವಲ್ಪ ನಿಮಗೆ ಗಮನ ಇರಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ವರ್ಕೌಟ್ ಮಾಡೋಬೇಕಾರೆ ನೀರು ಕುಡೀರಿ. ನೀರು ಕುಡಿದೇ ಕೂಡಕ್ಕೆ ಹೋಗಬೇಡ್ರಿ. ವರ್ಕೌಟ್ ಮಾಡೋಬೇಕಾರೆ ವೆಂಟಿಲೇಷನ್ ಏನಾದರೂ ಸರಿ ಇದ್ದಿದ್ದಿಲ್ಲ ಅಂದರೆ ವಿಂಡೋಸನ್ನು ಓಪನ್ ಮಾಡ್ಕೊರಿ, ಫ್ಯಾನನ್ನು ಹಚ್ಕೋರಿ. ಇವನ್ನೆಲ್ಲ ಮಾಡಲಾರ್ದ ನೀವು ಫುಲ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂಡ್ತೀರಿ, ನೀರು ಕುಡಿಯೋಂಗಿಲ್ಲ, ಈ ಥರ ವರ್ಕೌಟ್ ಮಾಡತ್ರಿ ಅಂದರೆ ನಿಮ್ಮದು ವರ್ಕೌಟ್ ಪರ್ಫಾರ್ಮೆನ್ಸ್ ಅಷ್ಟು ಚಲೋ ಇರೋದಿಲ್ಲ. ಆಮೇಲೆ ಇನ್ನೊಂದು, ಮಷೀನ್ಸ್ ಎಲ್ಲ ಏನಿರ್ತಾವಲ್ಲ ನಿಮಗೆ ತಕ್ಕಂಗೆ ಡಿಸೈನ್ಡ್ ಇರೋಂಗಿಲ್ಲ. ಒಂದು ಜನರಲ್ ಆಗಿ ಡಿಸೈನ್ ಮಾಡಿರ್ತಾರೆ, ಅದ್ರಾಗ ಅಡ್ಜಸ್ಟ್ಮೆಂಟ್ ಮಾಡುವಂಥವು ಇರ್ತಾವೆ. ಲೈಕ್ ಸೀಟ್ಸ್ ಮೇಲೆ ತೆಳಗೆ ಮಾಡೋದು ಇರ್ತೈತಿ, ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಹಿಂದೆ ಮುಂದೆ ಮಾಡೋವು ಇರ್ತಾವೆ. ಸೊ ನೀವು ನಿಮಗೆ ಹೆಂಗೆ ಸೆಟ್ ಆಗ್ತೈತಿ ಅಂತ ನೋಡಿಕೊಂಡು ಆ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೋಬೇಕಾಗ್ತೈತಿ. ಚೆಸ್ಟಿಂದ 2 ವೇರಿಯೇಷನ್ ಆಗಿದ್ದ ಕೂಡಲೇ ನಾನು ಹಿಂಗೆ ಮಾಡ್ತಿರೋದು ಮಷೀನ್ ಲ್ಯಾಟ್ ಪುಲ್ ಡೌನ್. ಈ ಎಕ್ಸಸೈಸ್ ನಾವು ಲ್ಯಾಟ್ಸಿಗೆ ಟಾರ್ಗೆಟ್ ಆಗೋ ಸಂಬಂಧ ಮಾಡ್ತಿರ್ತೀವಿ, ಬ್ಯಾಕಿಗೆ ಟಾರ್ಗೆಟ್ ಆಗೋ ಸಂಬಂಧ ಮಾಡ್ತಿರ್ತೀವಿ. ಇದ್ರಾಗ ನೀವು ಲ್ಯಾಟ್ಸ್ ನಿಮ್ದು ಹೆಂಗೆ ಸ್ಟ್ರೆಚ್ ಆಗತ್ತವು, ಹೆಂಗೆ ಕಾಂಟ್ರಾಕ್ಟ್ ಆಗತ್ತವು ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಇಟ್ಕೋಬೇಕು. ನಿಮಗೆ ಜಾಸ್ತಿ ವೇಟ್ ಹೊಡೆಯೋಕೆ ಆಗತ್ತಿಲ್ಲ ಅಂದ್ರೆ ಲೈಟ್ ವೇಟ್ಸ್ ಹಾಕ್ರಿ. ಬಟ್ ಅದನ್ನು ವೇಟ್ ಏನು ನೀವು ಪರ್ಫಾರ್ಮ್ ಮಾಡ್ತಿರ್ತಿರಲ್ಲ ರೆಪಿಟೇಷನ್ನು, ಅವೆಲ್ಲನೂ ಕಂಟ್ರೋಲ್ಡು ಇತ್ತು ಅಂತಂದ್ರೆ ನಿಮ್ಗೆ ಅದು ಎಫೆಕ್ಟಿವ್ ಅನ್ನಿಸ್ತೈತಿ. ಇಲ್ಲ ಅಂತಂದ್ರೆ ಸುಮ್ಮನೆ ವೇಟ್ ಮೇಲೆ ಐತಿ ಅದನ್ನು ತೆಳೆ ಜಗ್ಗಾತೀನಿ ಅನ್ನೋ ಫೀಲಿಂಗೇ ಬರ್ತೈತಿ. ತಿಳಿತಾ? ಒಂದೊಂದು ಸೆಟ್ ಆಗಿಂದು ರೆಸ್ಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ನಿಮ್ಮ ರೆಸ್ಟ್ ಪೀರಿಯಡನ್ನು ಭಾಳ ಇಗ್ನೋರ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರಾಪರಾಗಿ ರೆಸ್ಟ್ ತೊಗೊಂಡು ಅವಾಗಷ್ಟೇ ನೀವು ನಿಮ್ಮ ನೆಕ್ಸ್ಟ್ ಏನಿರುತ್ತಲ್ಲ ಸೆಟ್ ಅದನ್ನು ಸ್ಟಾರ್ಟ್ ಮಾಡಬೇಕು. ಈ ಎಕ್ಸಸೈಸ್ ಏನೈತಲ್ಲ ಇದಕ್ಕೆ ಚೆಸ್ಟ್ ಸಪೋರ್ಟೆಡ್ ರೋಯಿಂಗ್ ಅಂತ ಹೇಳ್ತಾರೆ. ಇದ್ರ ಬಾಜುಕೊಂದು ಮಷಿನ್ ಕಾಣತ್ತಲ್ಲ ಅದು ಟೀ ಬಾರ್ ರೋಯಿಂಗ್. ಇನ್ನೊಂದು ಫ್ರೀ ಇದ್ದಿದ್ದು ಬರ್ತೈತಿ. ಇದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ, ನಾ ಮಾಡ್ತಿರೋದು ಚೆಸ್ಟ್ ಸಪೋರ್ಟೆಡ್ ರೋ ಒಳಗೆ ನಿಮ್ದು ಏನು ವೇಟ್ ಐತಲ್ಲ ಅದ್ರದ್ದು ಪ್ರೆಷರ್ ಜಾಸ್ತಿ ನಿಮ್ಮದು ಲೋವರ್ ಬ್ಯಾಕ್ ಮೇಲೆ ಬೀಳಂಗಿಲ್ಲ. ಅದೇ ನೀವು ಟೀ ಬಾರ್ ಒಳಗೆ ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ಲೋವರ್ ಬ್ಯಾಕ್ ಮೇಲೇನು ಒಂದು ಸ್ವಲ್ಪ ಪ್ರೆಷರ್ ಬೀಳ್ತಿರ್ತೈತಿ. ಸೊ ನಿಮಗೇನಾದರೂ ಲೋವರ್ ಬ್ಯಾಕ್ ನೋವು ಐತಿ, ಇಂಜುರಿ ಐತಿ ಅಂತಂದರೆ ನೀವು ಚೆಸ್ಟ್ ಸಪೋರ್ಟೆಡ್ ರೋ ಟ್ರೈ ಮಾಡಬಹುದು. ಅದೇ ಟೀ ಬಾರ್ ಅಂತ ಇದ್ದಾಗ ನೀವು ಒಂದು ಸ್ವಲ್ಪ ಜಾಸ್ತಿ ಕಾಷಿಯಸ್ ಆಗಿ ಮಾಡಬೇಕಾಕೈತಿ. ನೀವು ಹಂಗೆ ಮನಸ್ಸು ಬಂದಂಗೆ ಮಾಡಾಕತ್ತೀರಿ ಅಂದರೆ ಇಂಜುರಿ ಆಗೋ ಚಾನ್ಸಸ್ನ ಹೇಳಿದೆ ಅಲ್ಲ ಭಾಳ ಜಾಸ್ತಿ ಇರ್ತೈತಿ. ವರ್ಕೌಟ್ ಅನ್ನೋದು ಭಾಳ ಮಂದಿಗೆ ಮೆಡಿಟೇಷನ್ ಇದ್ದಂಗೆ. ನೀವು ನಿಮ್ಮ ಜೊತೆಗೆ ಸೆಲ್ಫ್ ಟಾಕ್ ಮಾಡ್ಕೊತಿರ್ತೀರಿ. ಲೈಕ್ ನನ್ನ ಜೀವನದಾಗ ಏನು ಮಾಡಾಕತ್ತೀನಿ ಏನಿಲ್ಲ ಅನ್ನೋ ಥಾಟ್ಸ್ ಎಲ್ಲನೂ ಇರ್ತಾವೆ. ಅದನ್ನೆಲ್ಲ ಕರೆಕ್ಟಾಗಿ ಒಂದು ಡೈರೆಕ್ಷನ್ ಕೊಡೋದೇ ನಿಮ್ಮ ವರ್ಕೌಟ್. ನೀವು ವರ್ಕೌಟ್ ಸರಿ ಮಾಡಾಕತ್ತೀರಿ, ವರ್ಕೌಟ್ ಎಫರ್ಟ್ ಹಾಕಿ ಪುಷ್ ಮಾಡತ್ತೀರಿ ಅಂದಾಗ ಅದ್ರಾಗ ಸಿಗೋ ಮಜಾನೇ ಬೇರೆ. ಸೊ ನಿಮ್ಮ ಲೈಫ್ ಒಳಗೆ ಏನಾದರೂ ಭಾಳ ಸ್ಟ್ರೆಸ್ ನಡೆಯಕತ್ತೈತಿ ಈಗ ಅಂತಂದರೆ ಒಂದು ಸತ ವರ್ಕೌಟ್ ಮಾಡಿ ನೋಡಿರಿ, ವೇಟ್ಸ್ ಲಿಫ್ಟ್ ಮಾಡಿ ನೋಡಿರಿ, ನಿಮಗೆ ಭಾಳ ಹೆಲ್ಪ್ ಮಾಡ್ತೈತಿ. ಇದೇನೀಗ ಎಕ್ಸಸೈಸ್ ಮಾಡಾಕತ್ತೇನಲ್ಲ ಇದು ಸೈಡ್ ಡೆಲ್ಟಿಗೆ ಅಂದರೆ ಶೋಲ್ಡರಿಗೆ ಮಾಡುವಂಥ ಎಕ್ಸಸೈಸ್. ಇದಕ್ಕೆ ಲ್ಯಾಟ್ರಲ್ ರೈಸಸ್ ಅಂತ ಹೇಳ್ತಾರೆ. ಇದನ್ನು ನೀವು ಡಂಬಲ್ಸ್ ಇಂತ್ರಾದ್ರೂ ಮಾಡ್ಬೋದು, ಇಲ್ಲ ಈ ಥರ ಮಷೀನ್ ಇತ್ತಂದ್ರೆ ಮಷೀನ್ ಇಂತ್ರನೂ ಮಾಡ್ಬೋದು. ಇಲ್ಲ ಮಷೀನು ಇಲ್ಲ ಡಂಬಲ್ಲು ಇಲ್ಲ ಅಂತಂದರೆ ಕೇಬಲ್ಸ್ ಇತ್ತಂದರೆ ಕೇಬಲ್ ಇಂತ್ರನೂ ಮಾಡಬಹುದು.
ಬಟ್ ಮೇಕ್ ಶ್ಯೂರ್ ನೀವು ಇದನ್ನು ಸರಿ ಫಾರ್ಮ್ ಒಳಗೆ ಮಾಡಕತ್ತೀರಿ ಅಂತ ಹೇಳಿ. ಇದ್ರಾಗ ಜಾಸ್ತಿ ವೇಟ್ಸ್ ಹೋಗಂಗಿಲ್ಲ. ಸೊ ನೀವು ಜಾಸ್ತಿ ವೇಟ್ಸ್ ಹೊಡಿಬೇಕು ಅಂತ ಹೇಳಿ ಭಾಳ ದೊಡ್ಡ ವೇಟ್ ಇರೋ ಡಂಬಲ್ಸನ್ನು ತೊಗೊಂಡ್ರಿ ಇಲ್ಲ ಮಷೀನ್ಸನ್ನು ವೇಟ್ ಜಾಸ್ತಿ ಹಾಕಿದ್ರಿ ಅಂತಂದರೆ ಯೂಶ್ವಲಿ ನಿಮ್ಮ ಫಾರ್ಮು ಸರಿ ಹೋಗಂಗಿಲ್ಲ. ಸೊ ನಿಮ್ಮ ಸೈಡ್ ಡೆಲ್ಟಿಗೆ ಬೀಳೋದು ಬದಲಿ ಅದೆಲ್ಲ ಫೋರ್ಸು ನಿಮ್ಮ ಟ್ರ್ಯಾಪ್ಸಿಗೆ ಬೀಳ್ತಿರ್ತೈತಿ ಇಲ್ಲ ಅಪ್ಪರ್ ಬ್ಯಾಕಿಗೆ ಬೀಳ್ತಿರ್ತೈತಿ. ಶೋಲ್ಡರಿಂದು ಒಂದು ವೇರಿಯೇಷನ್ ಮುಗಿಸಿ ನೆಕ್ಸ್ಟ್ ನಾನು ಬಂದಿದ್ದು ಬೈಸೆಪ್ಪಿಗಿರೋ ಒಂದು ವೇರಿಯೇಷನ್ ಕೇಬಲ್. ನಾನು ಬೈಸೆಪ್ ಕರ್ಲ್ ಮಾಡಾಕತ್ತೀನಿ. ಈ ಕೇಬಲ್ ಬೈಸೆಪ್ ಕರ್ಲ್ತಿಂದ ಅಡ್ವಾಂಟೇಜ್ ಏನಂತಂದ್ರೆ ಟೆನ್ಷನ್ ಏನೈತಲ್ಲ ನಿಮ್ಮ ಮಸಲ್ ಮೇಲೆ ಕಾನ್ಸ್ಟೆಂಟ್ ಆಗಿ ಇರ್ತೈತಿ. ಕಂಪೇರ್ ಟು ಡಂಬಲ್ಸ್ ಆ್ಯಂಡ್ ಬಾರ್ಬಲ್ಸ್ ಕೇಬಲ್ನ ಮಾಡೋದು ಒಂದು ಸ್ವಲ್ಪ ಬೆಟರ್. ಬಟ್ ನಿಮ್ಮ ಕಡೆ ಕೇಬಲ್ ಎಕ್ಸೆಸ್ ಇಲ್ಲ ಅಂತಂದರೆ ಡಂಬಲ್ಸ್ನಾಗಾದರೂ ಮಾಡಿರಿ ಇಲ್ಲ ಅಂದರೆ ಬಾರ್ಬಲ್ಸ್ನಾಗಾದರೂ ಮಾಡಿರಿ, ನಿಮಗೆ ರಿಸಲ್ಟ್ ಚಲೋ ಸಿಕ್ಕೇ ಸಿಗ್ತೈತಿ. ಬಟ್ ಮೇಕ್ ಶ್ಯೂರ್ ನೀವೇನು ವೇಟ್ ಎಬ್ಬಿಸ್ತಿರ್ತಿರಲ್ಲ ಅದು ಕಂಟ್ರೋಲ್ಡ್ ಇರಬೇಕು. ಆದಷ್ಟು ಜಾಸ್ತಿ ಸ್ವಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ. ವೇಟನ್ನು ಕಂಟ್ರೋಲ್ಡ್ ವೇನಾಗ ಮೇಲೆ ಹೋಗೋದು ತೆಳಗೆ ತೊಗೊಂಬರೋದು ಮಾಡಿರಿ. ವೇಟ್ ಜಾಸ್ತಿ ಹಾಕಿದಾಗ ಒಂದು ಸ್ವಲ್ಪ ಬಾಡಿ ಮೊಮೆಂಟಮ್ ತೊಗೊಳಕ್ಕೆ ಆಗ್ತೈತಿ, ಸ್ವಿಂಗ್ ಮಾಡ್ತಿರ್ತೀರಿ. ಬಟ್ ಒಂದು ಸ್ವಲ್ಪ ಸ್ವಿಂಗ್ ಎಲ್ಲ ಇದ್ರೆ ಓಕೆ. ಬಟ್ ಅತಿ ಪರಿ ಸ್ವಿಂಗ್ ಎಲ್ಲ ಇತ್ತಂದ್ರೆ ನಿಮ್ಮ ಎಕ್ಸಸೈಸು ಸರಿ ಆಗಂಗಿಲ್ಲ ಆ್ಯಂಡ್ ಜಾಸ್ತಿ ಪ್ರೆಷರ್ ನಿಮ್ದು ಅವಾಗ ಲೋವರ್ ಬ್ಯಾಕಿಗೆ ಬೀಳ್ತೈತಿ. ಸೊ ಸ್ವಿಂಗ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಒಂದೇ ವೇರಿಯೇಷನ್ ಬೈಸೆಪ್ಸಿಂದ ಆಗಿಂದ ನಂದು ಲಾಸ್ಟ್ ಎಕ್ಸಸೈಸು ಲಾಸ್ಟ್ ವೇರಿಯೇಷನ್ನು ಟ್ರೈಸೆಪ್ಪಿಗಿತ್ತು. ಅದು ರೋಪ್ ಪುಷ್ ಡೌನ್. ಇದ್ರಾಗ ನೀವು ಒಂದು ಸ್ವಲ್ಪ ಫೋಕಸ್ ಮಾಡಬೇಕಾಕೈತಿ. ಲೈಕ್ ಇದ್ರದ್ದೇ 100% ಫಾರ್ಮ್ ಅಂತ ಇರಂಗಿಲ್ಲ. ನಿಮ್ಮ ಟ್ರೈಸೆಪ್ಪಿಗೆ ಹೆಂಗೆ ಬೀಳಾಕತ್ತೈತಿ ವೇಟು ಸರಿ ಬೀಳಾಕತ್ತೈತೋ ಇಲ್ಲೋ, ನಿಮ್ದು ಮೈಂಡ್ ಮಸಲ್ ಕನೆಕ್ಷನ್ ಎಷ್ಟೈತಿ ಅಂತ ನೋಡಬೇಕು. ನಿಮಗೆ ಯಾವ ಇನ್ಕ್ಲಿನೇಷನ್ ಇಟ್ಕೊಂಡು ನಿಂತಾಗ ನಿಮ್ಮ ಟ್ರೈಸೆಪ್ ಮೇಲೆ ಜಾಸ್ತಿ ಬೀಳ್ತೈತಿ, ಶೋಲ್ಡ್ರ್ ಮೇಲೆ ಅದೇನು ಎಫೆಕ್ಟ್ ಬೀಳಂಗಿಲ್ಲ ಅನ್ನೋ ಪೊಸಿಷನನ್ನು ನೋಡಿಕೊಂಡು ಸ್ಟಾರ್ಟಿಂಗ್ ವೇಟ್ಸ್ ಕಡಿಮೆ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಿರಿ. ಸ್ಲೋಲಿ ಅವಾಗ ವೇಟ್ ಜಾಸ್ತಿ ಹಾಕ್ಕೊಂಡು ನೀವು ನಿಮ್ಮ ಟ್ರೈಸೆಪ್ಸನ್ನು ಸರಿಯಾಗಿ ಅವಾಗ ಟ್ರೈನ್ ಮಾಡ್ಬೋದು. ನಿಮ್ಮ ಜಿಮ್ನಾಗ ರೋಪ್ ಇರಲ್ಲ, ರೋಪ್ ಬದಲಿ ಬಾರ್ ಐತಂದ್ರೆ ಅದನ್ನು ಹಾಕ್ಕೊಂಡು ಬೇಕಾದ್ರೆ ಟ್ರೈನ್ ಮಾಡಿರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಕನ್ಸಿಸ್ಟೆನ್ಸಿ. ಎಂಥ ವರ್ಕೌಟೇ ಇರಲಿ ಎಂಥ ಡಯಟೇ ಇರಲಿ ನಿಮ್ಮ ಕಡೆ ಅದನ್ನು ನೀವು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿದಾಗಷ್ಟೇ ನಿಮಗೆ ರಿಸಲ್ಟ್ ಸಿಗೋದು. ಒಂದಿನ ಮಾಡ್ತೀನಿ 4 ದಿನ ಬಿಡ್ತೀನಿ ಮತ್ತು ಜಿಮ್ಮಿಗೆ ಬರ್ತೀನಿ ವರ್ಕೌಟ್ ಮಾಡ್ತೀನಿ ಬಿಡ್ತೀನಿ, ಡಯಟು ಸರಿಯಾಗಿ ಫಾಲೋ ಮಾಡೋಂಗಿಲ್ಲ ಅಂತಂದರೆ ನಿಮಗೆ ಬೇಕಾದಂಥ ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ಸೊ ನೀವು ಈಗ ಎಷ್ಟೇ ದಪ್ಪ ಇರ್ಬೋದು ಎಷ್ಟೇ ತೆಳ್ಳಗಿರ್ಬೋದು ಬಟ್ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕಿದ್ರಿ ಅಂತಂದ್ರೆ ಇಲ್ಲೇ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ. ಸೊ ಇದನ್ನು ಒಂದು ಲೈಫ್ ಸ್ಟೈಲ್ ಆಗಿ ಬಿಲ್ಡ್ ಮಾಡ್ಕೊರಿ. ಯಾವಾಗಾರ ಒಮ್ಮೆ ಮಾಡೋದಕ್ಕಿಂತ ರೆಗ್ಯುಲರ್ಲಿ ಮಾಡೋ ಥರ ನೀವು ಲೈಫ್ ಸ್ಟೈಲ್ ಬಿಲ್ಡ್ ಮಾಡ್ಕೊಂಡ್ರಿ ಅಂತಂದರೆ ಅವಾಗ ನೀವು ಫಿಟ್ ಆಗೇ ಆಗ್ತೀರಿ. ನೀವು ಫಿಟ್ ಆಗಾಕ ಏನೇನು ರಿಸೋರ್ಸಸ್ ಬೇಕು ಏನೇನು ಗೈಡೆನ್ಸ್ ಬೇಕು ಅದನ್ನೆಲ್ಲ ನಾನು ಕೊಡೋಕೆ ರೆಡಿ ಅದೀನಿ. ಆದರೆ ನೀವು ಫಿಟ್ ಆಗಬೇಕನ್ನೋ ಮನಸ್ಸು ಮಾಡಿಕೊಂಡು ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿರಿ.